Good morning, students. Dear students, today we will discussing with basic postulates in Boolean algebra and relation outputs, or relation output, not relation output, and then basic theorems using Boolean algebra. ವಿದ್ಯಾರ್ಥಿಗಳೇ, ನಾವು ಅಂಡ್ ಗೇಟನ್ನು ಸ್ಟಡಿ ಮಾಡಿದ್ದೇವೆ, ಆರ್ ಗೇಟನ್ನು ಸ್ಟಡಿ ಮಾಡಿದ್ದೇವೆ, ನಾಟ್ ಗೇಟನ್ನು ಸ್ಟಡಿ ಮಾಡಿದ್ದೇವೆ. ಅಲ್ಲಿ ಬಂದಿರೋಂಥ ಔಟ್ಪುಟ್ಗಳನ್ನು ನಾವು ಇಲ್ಲಿ ಈಗಾಗಲೇ ಪರಿಚಯ ಮಾಡಿಕೊಂಡಿದ್ದೇವೆ. ವಿದ್ಯಾರ್ಥಿಗಳೇ, ನಾವು ಬೂಲಿಯನ್ ಆಲ್ಜಿಬ್ರಾದಲ್ಲಿ ಥಿಯರಮ್ಗಳನ್ನು ಕಲಿಯೋಣ. ನಿಮ್ಮ ಆನ್ಯುವಲ್ ಎಕ್ಸಾಮಿನೇಷನ್ಲಿ 3 ಅಂಕಗಳ ಪ್ರಶ್ನೆ ಥಿಯರಮ್ ಇರುತ್ತೆ. ಇಲ್ಲಿ 12 ಥಿಯರಮ್ಗಳನ್ನು ಕೊಡಲಾಗಿದೆ. ಅವುಗಳನ್ನು ಚೆನ್ನಾಗಿ ಅಭ್ಯಾಸ ಮಾಡಿ ಕಿರು ಪರೀಕ್ಷೆಯಲ್ಲಿ, ಮಧ್ಯವಾರ್ಷಿಕ ಪರೀಕ್ಷೆಯಲ್ಲಿ, ಆನ್ಯುವಲ್ ಎಕ್ಸಾಮಿನೇಷನಲ್ಲಿ ನಿಮಗೆ ಆ ಪ್ರಶ್ನೆಗಳನ್ನು ಕೇಳ್ತಾರೆ. ವಿದ್ಯಾರ್ಥಿಗಳೇ, ಇಲ್ಲಿ ಬಂದಿರೋಂಥ ನೀವು ರಿಲೇಷನ್ಸ್ಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ಮುಂದಿನ ಕ್ವೆಶನ್ ಹೇಗಿರುತ್ತೆ ಅಂತ ತಮಗೆ ಪರಿಚಯ ಮಾಡಿಕೊಡ್ತಾನೆ. ಪ್ರೂವ್ ದಟ್ ಅಂತ ಹೇಳಿ ತಮಗೆ ಒಂದು ಬೂಲಿಯನ್ ಎಕ್ಸ್ಪ್ರೆಷನ್ ನಾವು ಕೊಡ್ತೇವೆ. ಆ ಎಕ್ಸ್ಪ್ರೆಷನ್ಸನ್ನು ನೀವೇ ಮಾಡಬೇಕಾಗತ್ತೆ. ನೀವು LHS ಪಾರ್ಟನ್ನು ಸ್ಟಡಿ ಮಾಡಿ RHS ಪಾರ್ಟನ್ನು ನೀವು ಆನ್ಸರ್ ಬರುವ ಹಾಗೆ ನೀವು ಇಲ್ಲಿ ಮಾಡಬೇಕಾಗುತ್ತೆ. ವಿದ್ಯಾರ್ಥಿಗಳೇ, ಈ ರಿಲೇಷನ್ಸ್ ವೆರಿ ಇಂಪಾರ್ಟೆಂಟ್ ಎಕ್ಸಾಂಪಲ್. Today we will discussing with basic postulates and then relations in Boolean algebra. Basic postulates in Boolean algebra. If x not equal to 0, ವಿದ್ಯಾರ್ಥಿಗಳೇ, ನೀವು ಇಲ್ಲಿ ಅಂಡ್ ಅಂತ ಲಾಜಿಕ್ ಗೇಟಿನ ಪದವನ್ನು ಬರೆಯುವಾಗ ಕ್ಯಾಪಿಟಲ್ ಲೆಟರ್ಸಲ್ಲೇ ಬರೆಯಿರಿ. ನಾವು ಇಲ್ಲಿ ನೀಡಿರುವಂಥ ವೇರಿಯಬಲ್ಗಳನ್ನು ಸಹ ನೀವು ಕ್ಯಾಪಿಟಲ್ ಲೆಟರಲ್ಲಿ ಬರೆಯ. ವಿದ್ಯಾರ್ಥಿಗಳೇ, ಸ್ಮಾಲ್ ಲೆಟರ್ಲಿ ಬರೀಬೇಡಿ. ಕ್ಯಾಪಿಟಲ್ ಲೆಟರ್ಸನ್ನೇ ಬರೆದ್ಬಿಟ್ಟು ಆ ವೇರಿಯಬಲ್ಗಳನ್ನು ನೀವು ಬಳಕೆ ಮಾಡಿ. ಇಫ್ ಎಕ್ಸ್ ನಾಟ್ ಈಕ್ವಲ್ ಟು 0, ದೆನ್ ಎಕ್ಸ್ ಈಸ್ ಈಕ್ವಲ್ ಟು 1. ಎಕ್ಸ್ ನಾಟ್ ಈಕ್ವಲ್ ಟು 0, ಎಕ್ಸ್ 0 ಆಗಿರದೆ ಇದ್ದ ಪಕ್ಷದಲ್ಲಿ ಎಕ್ಸ್ ಏನಾಗಿರುತ್ತೆ, 1 ಅಂತ ಆಗಿರುತ್ತೆ. ವಿದ್ಯಾರ್ಥಿಗಳೇ, ಅಲ್ಲಿ ನಾವು ಎರಡೇ ವ್ಯಾಲ್ಯೂಗಳನ್ನು ನೀವು ಪರಿಚಯ ಮಾಡ್ಕೊಳ್ತೀವಿ. ಒಂದು 0 ಅಂತೇಳಿ, ಇನ್ನೊಂದು 1 ಅಂತೇಳಿ. ನಿಮ್ಮ ಸರ್ಕ್ಯೂಟಲ್ಲಿ 0 ಅಂತ ಹೇಳಿದರೆ ಲೋ ವೋಲ್ಟೇಜ್, 1 ಅಂತ ಹೇಳಿದರೆ ಹೈ ವೋಲ್ಟೇಜ್. 0 ಇದ್ದ ಫಾಲ್ಸ್, 1 ಇದ್ದ ಟ್ರೂ ಅಂತ ಹೇಳ್ತೇವೆ ನಿಮ್ಮ ಬೂಲಿಯನ್ ವ್ಯಾಲ್ಯೂಸಲ್ಲಿ. ಇಲ್ಲಿ ಎಕ್ಸ್ ನಾಟ್ ಈಕ್ವಲ್ ಟು 0, ಎಕ್ಸ್ ವೇರಿಯಬಲಲ್ಲಿ ಅದು ನಾವು ಎಕ್ಸ್ ಅಂತ ಏನು ತೊಗೊಂಡಿದ್ದೀವಿ ವೇರಿಯಬಲಲ್ಲಿ, ಅಲ್ಲಿ ಎಕ್ಸ್ ನಾಟ್ ಈಕ್ವಲ್ ಟು 0 ಆಗಿರದೇ ಇದ್ದ ಪಕ್ಷದಲ್ಲಿ ಇನ್ನೇನಾಗಿರುತ್ತೆ ವ್ಯಾಲ್ಯೂ, ನಾವು ಎರಡು ವ್ಯಾಲ್ಯೂಗಳನ್ನು ಅಷ್ಟೇ ನಾವು ಗಮನಿಸ್ತೇವೆ. ಇಲ್ಲಿ ಎಕ್ಸ್ ಇಸ್ ಈಕ್ವಲ್ ನಾಟ್ ಈಕ್ವಲ್ ಟು 0, ದೆನ್ ಎಕ್ಸ್ ಇಸ್ ಈಕ್ವಲ್ ಟು 1. ಅಲ್ಲಿ 0 ಆಗಿರದೇ ಇದ್ರೆ ನಾಟ್ ಈಕ್ವಲ್ ಟು ಅಂತ ಹೇಳ್ತಿದ್ದೇವೆ. 0 ಆಗಿರದೇ ಇದ್ರೆ ಇನ್ನೇನಾಗಿರುತ್ತೆ, ಇನ್ನೊಂದು ವ್ಯಾಲ್ಯೂ ಇದೆ. ಯಾವುದು? ಎಕ್ಸ್ ಈಸ್ ಈಕ್ವಲ್ ಟು 1. ದಿಸ್ ಇಸ್ ದ ಎಕ್ಸಾಂಪಲ್ ಆಫ್ ಪಾಸ್ಟುಲೇಟ್ಸ್. ನಾವೊಂದು ಸಂಕ್ಷಿಪ್ತವಾಗಿ ಆ ಹೇಳಿಕೆಯನ್ನು ನಾವು ಒಪ್ಕೊಳ್ಳಬೇಕಾಗುತ್ತೆ. ಯಾಕಂದ್ರೆ ಎರಡು ವ್ಯಾಲ್ಯೂನ ಅಷ್ಟೇ ನಾವು ತಗೊಂಡಿರ್ತೀವಿ. ಅಲ್ಲಿ 0 ಆಗಿರದಿದ್ರೆ 1 ಆಗಿರಬೇಕು, 1 ಆಗಿರದಿದ್ರೆ 0 ಆಗಿರಬೇಕು. ಎರಡೇ ವ್ಯಾಲ್ಯೂವನ್ನು ನಾವು ಕನ್ಸಿಡರ್ ಮಾಡ್ತೇವೆ. ಹಾಗೆ ಇಫ್ ಎಕ್ಸ್ ನಾಟ್ ಈಕ್ವಲ್ ಟು 1, ಇಫ್ ಎಕ್ಸ್ ನಾಟ್ ಈಕ್ವಲ್ ಟು 1, ದೆನ್ ಎಕ್ಸ್ ಈಸ್ ಈಕ್ವಲ್ ಟು 0. ಅಲ್ಲಿ ಎಕ್ಸ್ ವ್ಯಾಲ್ಯೂ 1 ಅಂತ ಆಗಿರದೇ ಇದ್ರೆ ಹಾಗಾದ್ರೆ ಏನಾಗಿರುತ್ತೆ, ದೆನ್ ಎಕ್ಸ್ ಈಸ್ ಈಕ್ವಲ್ ಟು 0. This is the example of basic postulates using Boolean algebra. What do you mean by complement rules using NOT gate? 0 bar ಅಥವಾ ಕಾಂಪ್ಲಿಮೆಂಟೇಷನ್ ಆಫ್ 0 ಈಸ್ ಈಕ್ವಲ್ ಟು 1. 0 ಬಾರ್ ಅಂತ ಬಂದಿದೆ, ಈಸ್ ಈಕ್ವಲ್ ಟು ನಮಗೆ ಔಟ್ಪುಟ್ ಏನಿರುತ್ತೆ, ನಾಟ್ ಗೇಟಲ್ಲಿ ಆಗಿದ್ರೆ 1 ಅಂತ ಔಟ್ಪುಟ್ ಇರುತ್ತೆ. ಈ ಎಕ್ಸಾಂಪಲ್ನ ನೀವು ಲಾಜಿಕ್ ಡಯಾಗ್ರಾಮ್ ಮುಖಾಂತರ ಬರೆಯೋ ವಿಧಾನಕ್ಕೆ ನಾವು ಇಲ್ಲಿ ಕಾಂಪ್ಲಿಮೆಂಟ್ ರೂಲ್ಸ್ ಅಂತ ಕರೆದಿರ್ತಾರೆ. 0 ಬಾರ್ ಇಸ್ ಈಕ್ವಲ್ ಟು 1. ಹಾಗಾದ್ರೆ 0 ಸಿಗ್ನಲ್ನ ಪಾಸ್ ಮಾಡ್ತೀರಿ. ಆ ಸಿಗ್ನಲ್ ಸರ್ಕ್ಯೂಟ್ ಅಲ್ಲಿ ಪಾಸ್ ಮಾಡಿದ ತಕ್ಷಣ ನಾವು ನಿಮಗೆ
1 ಅಂತ ನಮಗೆ ಆನ್ಸರ್ ಸಿಗುತ್ತೆ ವಿದ್ಯಾರ್ಥಿಗಳೇ. ನೆಕ್ಸ್ಟ್ 1 ಬಾರ್ ಈಸ್ ಈಕ್ವಲ್ ಟು 0 ಅಥವಾ ಕಾಂಪ್ಲಿಮೆಂಟೇಷನ್ ಆಫ್ 1 ಈಸ್ ಈಕ್ವಲ್ ಟು 0. 1 ಅಂತ ಸಿಗ್ನಲ್ನ ಪಾಸ್ ಮಾಡಿ 1 ಬಾರ್ ಈಸ್ ಈಕ್ವಲ್ ಟು 0 ಇದ್ದ ಆನ್ಸರ್ ಅಥವಾ ಫಾಲ್ಸ್ ಇದ್ದ ಆನ್ಸರ್. ಇಲ್ಲಿ ಟ್ರೂ ಇದೆ, ಟ್ರೂ ಬಾರ್ ಅಂತ ಕೊಟ್ಟಿದ್ದೇವೆ, ಈಸ್ ಈಕ್ವಲ್ ಟು ನಾವು 0ನ ಪಡಿತೇವೆ. ನಾಟ್ ಗೇಟಲ್ಲಿ ನಾವು 0ನ ನೀವು ಸಿಗ್ನಲ್ಸ್ನ ಪಾಸ್ ಮಾಡಿದ್ರೆ 1ಅನ್ನು ಪಡಿತೀರಿ. ನೆಕ್ಸ್ಟು 1 ಅಂತ ಸಿಗ್ನಲ್ನ ನೀವು ಪಾಸ್ ಮಾಡಿದ್ರೆ ನೀವು ಅಲ್ಲಿ 0ನ ಪಡಿತೀರಿ. ಎಕ್ಸಾಂಪಲ್ಸ್ನ ಕಾಂಪ್ಲಿಮೆಂಟ್ ರೂಲ್ಸ್ ಅಂತ ಹೇಳಿದ್ದಾರೆ ವಿದ್ಯಾರ್ಥಿಗಳು. ಇಲ್ಲಿ 0 ಬಾರ್ ಈಸ್ ಈಕ್ವಲ್ ಟು 1, 0 ಪಾಸ್ ಮಾಡ್ತೀರಾ, ನಾಟ್ ಗೇಟಲ್ಲಿ ಆನ್ಸರ್ ಏನು ಸಿಗುತ್ತೆ, 1 ಸಿಗುತ್ತೆ. 1 ಬಾರ್ ಅಥವಾ ಕಾಂಪ್ಲಿಮೆಂಟೇಷನ್ ಆಫ್ 1 ಈಸ್ ಈಕ್ವಲ್ ಟು 0, 1 ಸಿಗ್ನಲ್ನ ಪಾಸ್ ಮಾಡ್ತೀರಿ, ನಮಗೆ 0 ಔಟ್ಪುಟ್ಟನ್ನು ಪಡಿತೀರಾ. ನೆಕ್ಸ್ಟ್ ಅನ್ರಿಲೇಷನ್. ಅನ್ರಿಲೇಷನ್ ನಾವು ಇಲ್ಲಿ ನಮ್ಮ ಬೂಲಿಯನ್ ಆಲ್ಜಿಬ್ರಾ ಎಕ್ಸ್ಪ್ರೆಷನ್ಸ್ ಅಲ್ಲಿ ಲಾಜಿಕಲ್ ಮಲ್ಟಿಪ್ಲಿಕೇಶನ್ ಅಂತ ಹೇಳ್ತೇವೆ ವಿದ್ಯಾರ್ಥಿಗಳೇ. ಯಾಕೆ ನಮಗೆ ಅಲ್ಲಿ ಲಾಜಿಕಲ್ ಮಲ್ಟಿಪ್ಲಿಕೇಶನ್ ಅಂತ ಹೇಳಿದ್ರೆ ಅಂತ ಒಂದು ಎಕ್ಸಾಂಪಲ್ ನಿಮಗೆ ಪರಿಚಯ ಮಾಡಿಕೊಡ್ತಾನೆ. ಇಲ್ಲಿ ಡಾಟ್ ಮೀನ್ಸ್ ಮಲ್ಟಿಪ್ಲಿಕೇಶನ್ ಅಂತ ಹೇಳ್ತಾ ಇದ್ದಾರೆ ವಿದ್ಯಾರ್ಥಿಗಳು. ಹಾಗೆ 0.0 ಅಲ್ಲಿ ನೀವು ಡಾಟ್ ಅನ್ನ ಮಲ್ಟಿಪ್ಲಿಕೇಶನ್ ಅಂತ ಕರೆದ್ರೆ 0 ಇಂಟು 0 ಈಸ್ ಈಕ್ವಲ್ ಟು 0. ಹಾಗಾಗಿ ನಾವು ಏನು ಮಾಡ್ತೀವಿ ಅಲ್ಲಿ ಲಾಜಿಕಲ್ ಮಲ್ಟಿಪ್ಲಿಕೇಶನ್. ಅನ್ರಿಲೇಷನ್ ಅಲ್ಲಿ ನೀವು ಡಾಟ್ ಅನ್ನ ಏನು ಪರಿಚಯ ಮಾಡ್ಕೋಬಹುದು, ಲಾಜಿಕಲ್ ಮಲ್ಟಿಪ್ಲಿಕೇಶನ್. 0 ಇಂಟು 0 ಈಸ್ ಈಕ್ವಲ್ ಟು 0. 0 ಇಂಟು 0 ಮಲ್ಟಿಪ್ಲಿಕೇಶನ್ ಆಪರೇಟರ್ 1 ಈಸ್ ಈಕ್ವಲ್ ಟು 0. 0 ಇಂಟು 1 0. ನೆಕ್ಸ್ಟ್ 1 ಇಂಟು 0 ಈಸ್ ಈಕ್ವಲ್ ಟು 1. ನೆಕ್ಸ್ಟ್ 1.1 1 ಇಂಟು 1 ಈಸ್ ಈಕ್ವಲ್ ಟು 1. ವಿದ್ಯಾರ್ಥಿಗಳು ಅಲ್ಲಿ ನಾವು ಪರಿಚಯ ಮಾಡಿಕೊಟ್ಟಂತ ಏನು ನಿಮಗೆ ಬೂಲಿಯನ್ ವ್ಯಾಲ್ಯೂಸ್ ಇದಾವೆ ಅಲ್ಲಿ ಡಾಟ್ ಅನ್ನ ಲಾಜಿಕಲ್ ಮಲ್ಟಿಪ್ಲಿಕೇಶನ್ ಅಂತ ಹೇಳಿದ್ದೇವೆ. ಹಾಗಾಗಿ 0 ಇಂಟು 0 ಈಸ್ ಈಕ್ವಲ್ ಟು 0 ಅಂತ ಆನ್ಸರ್ ನಮಗೆ ಬಂದಿದೆ. ಅದನ್ನು ನೀವು ಡಯಾಗ್ರಾಮ್ ಮುಖಾಂತರ ಅದರ ಒಂದು ಸ್ಪೆಸಿಫಿಕೇಶನ್ ಮಾಡಿ ಹೇಗಿರುತ್ತೆ ಹೇಳಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಅಂಡ್ ಅಂತ ಆಪರೇಷನ್ ಇದೆ, ಹಾಗಾಗಿ ನೀವು ಬರಬೇಕಂತ ವಿಧಾನ ಹೇಗೆ, ಇಲ್ಲಿ ಎರಡೂ ಸಿಗ್ನಲ್ಗಳನ್ನ 0 ಅಂತ ಪಾಸ್ ಮಾಡ್ತಾ ಇದೆ. ಎಲ್ಲಿ ಈ ಸಿಂಬಾಲ್ ಅಲ್ಲಿ ಅಥವಾ ಈ ಸರ್ಕ್ಯೂಟ್ ಅನ್ನ ನಮ್ಮ ಲಾಜಿಕ್ ಸಿಂಬಾಲ್ ಅಂತ ಪರಿಚಯ ಮಾಡ್ಕೊಂಡಿದ್ದೇವೆ. ಆ ಲಾಜಿಕ್ ಸಿಂಬಾಲ್ ಅಲ್ಲಿ ಏನಾಗ್ತದೆ, ನಮಗೆ ಎರಡೂ ಸಿಗ್ನಲ್ 0 ಅಂತ ನೀವು ಪಾಸ್ ಮಾಡಿದಾಗ ಏನಾಗ್ತದೆ, ಔಟ್ಪುಟ್ ಅಲ್ಲಿ 0 ಅಂತ ದೊರೆಯುತ್ತೆ. ಅದೇ ರೀತಿ ಎಕ್ಸಾಂಪಲ್ ಇವುಗಳನ್ನ ನೀವು ಬರೆಯಬೇಕು ವಿದ್ಯಾರ್ಥಿಗಳು. 0 0 1 ಅಂಡ್ ಗೇಟ್ ಇಲ್ಲಿ 0 0 ಲಾಜಿಕಲ್ ಮಲ್ಟಿಪ್ಲಿಕೇಶನ್ 1 ಈಸ್ ಈಕ್ವಲ್ ಟು 0. ತಮಗೆ ಗೊತ್ತಿದೆ 0 ಇಂಟು 1 ಈಸ್ ಈಕ್ವಲ್ ಟು 0. ನೀವು ಯಾವುದೇ ವ್ಯಾಲ್ಯೂಗಳನ್ನ 0 ಇಂದ ನೀವು ಗುಣಿಸಿದಾಗ ನಮಗೆ ಬಂದಿರೋ ಆನ್ಸರ್ ಏನು ಬರುತ್ತೆ, 0 ಅಂತ ಬರ್ತದೆ. ಪರಿಚಯ ಆಗಿದೆ ಮ್ಯಾಥಮೆಟಿಕ್ಸ್ ಅಲ್ಲಿ, ಹಾಗಾಗಿ ಈ ರೀತಿ ನಾವು ಪರಿಚಯ ಮಾಡ್ಕೊಳ್ಳೋಣ. ಇಲ್ಲಿ 1 ಇಂಟು 0 1 0 gives 0 is the output. ಇಲ್ಲಿ ಅಂಡಂತ ಲೇಷನ್ ಆಗಿರುವಾಗ ಏನಾಗುತ್ತೆ, 3 ಔಟ್ಪುಟ್ಗಳನ್ನು ನಾವು 0 ಬರಬೇಕಾಗುತ್ತೆ ವಿದ್ಯಾರ್ಥಿಗಳು. ಹಾಗಾಗಿ ಇಲ್ಲಿ 1 ಇಂಟು 0 0. ನಾವು ಹೇಳಿದವಾಗಲೇ 0 ಇಂದ ಯಾವುದೇ ವ್ಯಾಲ್ಯೂನ ನೀವು ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಮ್ಯಾಥಮೆಟಿಕ್ಸ್ ಅಲ್ಲಿ ತಮಗೆ ಗೊತ್ತಿದೆ, ಯಾವುದೇ ವ್ಯಾಲ್ಯೂಗಳನ್ನು ನೀವು 0 ಇಂದ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 0 ಬರುತ್ತೆ. ಹಾಗಾಗಿ ನಾವು ಲಾಜಿಕಲ್ ಮಲ್ಟಿಪ್ಲಿಕೇಶನ್ ಇರುತ್ತೆ ಅರ್ಥ ಮಾಡ್ಕೊಳ್ತೇವೆ. 0 ಇಂಟು 0 ಈಸ್ ಈಕ್ವಲ್ ಟು 0. 0 ಇಂಟು 1 0. ನೆಕ್ಸ್ಟ್ 1 ಇಂಟು 0 ಈಸ್ ಈಕ್ವಲ್ ಟು 0. ನೆಕ್ಸ್ಟ್ 1 ಇಂಟು 1 ಈಸ್ ಈಕ್ವಲ್ ಟು 1. This is an example of logical AND operation. ಡಾಟ್ ಅನ್ನ ಮರಿಬಾರದು ವಿದ್ಯಾರ್ಥಿಗಳು. ನೀವು ಔಟ್ಪುಟ್ ಅಲ್ಲಿ ಬರೆಯುವಾಗ ನಾವು ಮಾಡ್ತೇವೆ ಈ ತರ ಎಕ್ಸಾಂಪಲ್ ನೀವು ಸೂಚಿಸಲೇಬೇಕಾಗುತ್ತೆ. ಡಾಟ್ ಅಂತ ಬಂದ್ರೆ ಅದು ಲಾಜಿಕಲ್ ಮಲ್ಟಿಪ್ಲಿಕೇಶನ್ ಅಂತ ನೀವು ಪರಿಚಯ ಮಾಡ್ಕೋಬೇಕು. ನೆಕ್ಸ್ಟ್ ದೆನ್ ಆರ್ ರಿಲೇಷನ್. ಆರ್ ರಿಲೇಷನ್ ಅಲ್ಲಿ ಲಾಜಿಕಲ್ ಅಡಿಷನ್. ನೀವು ಇಲ್ಲಿ ಪ್ಲಸ್ ಅಂತ ಬಂದಿರೋದ್ರಿಂದ ಅದು
ಅದು ನಾವೆಂತ ಕರಿತೇವೆ ಅಡಿಷನ್ ಅಂತ ಕರಿತೇವೆ. ಓಕೆ, ನೆಕ್ಸ್ಟ್ 0 ಪ್ಲಸ್ 0 ಅಂಡ್ ಸಾರಿ 0 ಆರ್ ಆಪರೇಷನ್ 0 ಈಸ್ ಈಕ್ವಲ್ ಟು 0. ನೀವು 0 ಎರಡನ್ನು ಕೂಡಿದ್ರೆ ಏನ್ ಬರುತ್ತೆ ಆನ್ಸರ್ ನಮಗೆ 0 ಬರುತ್ತೆ ವಿದ್ಯಾರ್ಥಿಗಳೇ. ನೆಕ್ಸ್ಟ್ 0 ಪ್ಲಸ್ 0 ಆರ್ ಆಪರೇಷನ್ 1 ಈಸ್ ಈಕ್ವಲ್ ಟು 1. ನಮಗೆ ಆರ್ ಲಾಜಿಕ್ ಔಟ್ಪುಟ್ ಅಲ್ಲಿ ಒಂದು ಮಾತ್ರ ಫಾಲ್ಸ್ ಇರುತ್ತೆ, ಇನ್ನುಳಿದ ಎಲ್ಲ ವ್ಯಾಲ್ಯೂಸ್ ಟ್ರೂತ್ ವ್ಯಾಲ್ಯೂಸ್ ಇಲ್ಲಿ ಟ್ರೂ ಇದೆ ವಿದ್ಯಾರ್ಥಿಗಳೇ. ನಾವು ಹಿಂದಿನ ಸರಿ ಪರಿಚಯ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟ್ ಇಲ್ಲಿ 0 1 ಎರಡು ಸಿಗ್ನಲ್ ಪಾಸ್ ಮಾಡ್ತಿದ್ದೀವಿ. ಇಲ್ಲಿ ನಮಗೆ ದೊರೆಯುತ್ತದೆ ಏನಾಗುತ್ತೆ ನಮಗೆ ಆರ್ ಆಪರೇಷನ್ 1. ಇಲ್ಲಿ number of input values is 0, only one input is 1, we will get 1. One R operation 0. ನೀವು 1 ಅನ್ನ 0 ಜೊತೆಗೆ ಅಡಿಷನ್ ಮಾಡಿದ್ರೆ ನಮಗೆ 1 ಅಂತ ಸಿಗುತ್ತೆ ಔಟ್ಪುಟ್ ವಿದ್ಯಾರ್ಥಿಗಳೇ. ಅಥವಾ ಆರ್ ಆಪರೇಷನ್ ಅಲ್ಲಿ ನಮಗೆ 1 ಮತ್ತು 1 ಆರ್ ಆಪರೇಷನ್ 0 ಅಂತಿದ್ರೆ 1 ಅಂತ ಆನ್ಸರ್ನ ನಾವು ತಗೊಳ್ತೇವೆ, ಗೊತ್ತಿದೆ ನಮಗೆ. ನೆಕ್ಸ್ಟ್ ಇಲ್ಲಿ 1 ಲಾಜಿಕಲ್ ಆರ್ ಆಪರೇಷನ್ 1 ಈಸ್ ಈಕ್ವಲ್ ಟು 1. ನಂಬರ್ ಆಫ್ ಇನ್ಪುಟ್ ವ್ಯಾಲ್ಯೂಸ್ ಆರ್ 1, we will get 1. Or number of input values are true, we will get true value in the OR gate, logic gate. This one is so example of AND, OR and then complementation rules. ಕಾಂಪ್ಲಿಮೆಂಟೇಷನ್ ರೂಲ್ ನೋಡ್ಕೊಳ್ಳಿ ಮತ್ತು ಆರ್ ರಿಲೇಷನ್ ಹೇಗಿರುತ್ತೆ ಅಂದರೆ ಅಂಡ್ ರಿಲೇಷನ್ ಹೇಗಿರುತ್ತೆ, ನೆಕ್ಸ್ಟ್ ಆರ್ ರಿಲೇಷನ್ ಹೇಗಿರುತ್ತೆ. ಈ ವ್ಯಾಲ್ಯೂಗಳನ್ನು ನೀವು ನೋಡ್ಕೊಂಡ್ರೆ ವಿದ್ಯಾರ್ಥಿಗಳೇ ಔಟ್ಪುಟ್ಟನ್ನು ಬರೆಯುವಾಗ ನೀವು ಮುಂದೆ ಪ್ರೂವ್ ದಟ್ ಅಂತ ಒಂದು ಎಕ್ಸಾಂಪಲ್ನ ನಾವು ಕೊಡ್ತೇವೆ, ಎಕ್ಸ್ಪ್ರೆಷನ್ಸನ್ನು ಯೂಸ್ ಮಾಡ್ತೇವೆ. ಅಲ್ಲಿ ಆ ಔಟ್ಪುಟ್ಗಳನ್ನು ನೀವು ನೋಡ್ಕೊಂಡಿದ್ರೆ ಈಸಿಯಾಗಿ ನೀವು ಆ ಎಕ್ಸಾಂಪಲ್ಗಳನ್ನು ಸಾಲ್ವ್ ಮಾಡ್ಕೊಳಕ್ಕೆ ಬರ್ತವೆ ವಿದ್ಯಾರ್ಥಿಗಳೇ. Students, we will studying with Boolean theorems or Boolean algebra theorems. We will studying about first theorem, theorem 1. Theorem states that the possible values of theorem states that the possible theorem states that the possible values of ಅಂತ ಹೇಳಿದ್ರೆ ನೀವು 0 and 1 ಮಾತ್ರ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀರಿ ವಿದ್ಯಾರ್ಥಿಗಳೇ. ಹಾಗಾಗಿ ನಾವು ಪಾಸಿಬಲ್ ವ್ಯಾಲ್ಯೂಸ್ theorem states that the possible values of x. ನಮಗೆ theorem 1 ಅಲ್ಲಿ ಒಂದು ಎಕ್ಸ್ಪ್ರೆಷನ್ ತಗೊಂಡಿದ್ದೇವೆ ಎಕ್ಸಾಂಪಲ್ ಅನ್ನ, ಅಲ್ಲಿ x ಅಂತ ಒಂದು ವೇರಿಯಬಲ್ ನ ಬಳಕೆ ಮಾಡ್ಕೊಂಡಿದ್ದೇವೆ. theorem states that the possible values of x are to be and with 0, ANDed with 0. ವಿದ್ಯಾರ್ಥಿಗಳೇ ಅಲ್ಲಿ ಒಂದು x ಅಂತ ವೇರಿಯಬಲ್ ನ ತಗೊಂಡಿದ್ದೇವೆ. ನಮಗೆ ಕೊಟ್ಟಂತ ಥಿಯರಮ್ 1 ನ ಎಕ್ಸ್ಪ್ರೆಷನ್ ಹೇಗಿದೆ, 0 ಅಂಡ್ ಆಪರೇಷನ್ x ಈಸ್ ಈಕ್ವಲ್ ಟು 0. ವೆರಿ ವೆರಿ ಇಂಪಾರ್ಟೆಂಟ್ ಎಕ್ಸಾಂಪಲ್. ಫಸ್ಟ್ ಥಿಯರಮ್ ನ ಎಕ್ಸ್ಪ್ರೆಷನ್ ಈ ತರ ಇದೆ. ನೀವು ಇಲ್ಲಿ ಬರೆದಂತ ಹೇಳಿಕೆಯನ್ನ ಸಾಧ್ಯವಾದರೆ ಬರೀರಿ, ಇಲ್ಲಾಂದ್ರೆ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡಿ ವಿದ್ಯಾರ್ಥಿಗಳೇ. Theorem states that theorem 1 is states that the possible values of x ಅಂತ ಒಂದು ವೇರಿಯಬಲ್ ಇದೆ ನಮ್ಮ ಥಿಯರಮ್ ಅಲ್ಲಿ, ನಾವು ತಗೊಂಡಂತ ಮೊದಲನೇ ಥಿಯರಮ್ ಅಲ್ಲಿ. ಅಲ್ಲಿ ಆ ವೇರಿಯಬಲ್ಗೆ ನೀವು ಎರಡು ವ್ಯಾಲ್ಯೂಗಳನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀರಿ, 0 ಮತ್ತು 1 ಅಂತ ಹೇಳಿ. ಪಾಸಿಬಲ್ ವ್ಯಾಲ್ಯೂಸ್ ಯಾವುವು, 0 and 1. ಹಾಗೆ x are to be ANDed. ANDed means ಡಾಟ್. ANDed ಅಂತ ಹೇಳಿದ್ರೆ ಇಲ್ಲಿ ನಾವು ಡಾಟ್ ಅನ್ನು ಬಳಸ್ಕೊಂಡಿದ್ದೇವೆ, ಹಾಗಾಗಿ ನಾವು ಈ ರೀತಿಯ ಅರ್ಥಗಳನ್ನು ಹೇಳ್ತೇವೆ. x are to be ANDed with 0.
0 ಇಂದ ಔಟ್ಪುಟ್. ವಿದ್ಯಾರ್ಥಿಗಳೇ ಇಲ್ಲೊಂದು ಎಕ್ಸ್ಪ್ರೆಷನ್ ಕೊಟ್ಟಿದ್ದೇವೆ, 0.x ಈಸ್ ಈಕ್ವಲ್ ಟು 0. ಎಕ್ಸ್ ಅಂತ ವೇರಿಯಬಲ್ ಏನಿದೆ ಆ ಎಕ್ಸ್ ಅಂತ ವೇರಿಯಬಲ್ಗೆ ನೀವು 0 ಸಬ್ಸ್ಟಿಟ್ಯೂಟ್ ಮಾಡಿ 0 ಔಟ್ಪುಟ್ ಬರುತ್ತೆ. 1 ಅಂತ ಸಬ್ಸ್ಟಿಟ್ಯೂಟ್ ಮಾಡಿ ಅಲ್ಲೂ 0 ಅಂತ ಆನ್ಸರ್ ಬರುತ್ತೆ. ಈ ಥಿಯರಮಿನ ಪ್ರಕಾರ ನಮಗೆ ಇಲ್ಲಿ ಔಟ್ಪುಟ್ ಏನೋ ಪಡಿತೇವೆ, 0 ಅಂತ ಪಡಿತೇವೆ. ದಿಸ್ ಇಸ್ ದ ಫಸ್ಟ್ ಥಿಯರಮ್, 0 ಅಂಡ್ ಆಪರೇಷನ್ x ಈಸ್ ಈಕ್ವಲ್ ಟು 0. ಹಾಗಾದ್ರೆ ನೀವು ಪ್ರೂವ್ ಮಾಡಿ ನೋಡ್ಬೇಕು ವಿದ್ಯಾರ್ಥಿಗಳಲ್ಲಿ, ಹೇಗೆ ಹೌ ಇಟ್ ಈಸ್ ಪ್ರೂವ್ ಇನ್ ದ 0.x ಈಸ್ ಈಕ್ವಲ್ ಟು 0. given expression is x 0.x is equal to 0. ನೀವು ಕೊಟ್ಟಿರುವಂಥ ಎಕ್ಸ್ಪ್ರೆಷನ್ನ ಮೊದಲು ಬರ್ಕೊಳ್ಳಿ. ಅದರ LHS ಪಾರ್ಟ್ ಏನಿದೆ ಆ LHS ಪಾರ್ಟಿಗೆ ನೀವು ಮಾಡಬೇಕು, ನೀವು ವ್ಯಾಲ್ಯೂಗಳನ್ನು ಸಬ್ಸ್ಟಿಟ್ಯೂಟ್ ಮಾಡಿ. ಅಂದರೆ ಎಲ್ಲಿ ವೇರಿಯಬಲ್ ಇದೆ ಆ ವೇರಿಯಬಲ್ಗೆ ನೀವು ಒಂದ್ಸರಿ 0 ಸಬ್ಸ್ಟಿಟ್ಯೂಟ್ ಮಾಡೋದು, ಇನ್ನೊಂದ್ಸರಿ ನೀವು 1 ಅನ್ನು ಸಬ್ಸ್ಟಿಟ್ಯೂಟ್ ಮಾಡೋದು. ಹೇಗೆ ನಿಮಗೆ ಆನ್ಸರ್ ಸಿಗುತ್ತೆ? ಅವ್ರು ಹೇಳ್ತಿರುವಂಥ ಎಕ್ಸ್ಪ್ರೆಷನ್ ಥಿಯರಮ್ 1 ನಲ್ಲಿ ಏನಾಗ್ತದೆ, ನಮಗೆ 0 ಔಟ್ಪುಟ್ ಬರಬೇಕು. ನೀವು ಎಕ್ಸ್ ಅಂತ ವೇರಿಯಬಲ್ಗೆ ಮಾಡಬೇಕು, 0 ಮತ್ತು 1 ಅಂತ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿ ನೋಡಿ ಯಾವ ಆಪರೇಷನ್ ಅಲ್ಲಿ ನನಗೆ ಇರಬೇಕು, ಅಂಡ್ ಆಪರೇಷನ್ ಅಲ್ಲಿ ಒಂದು ಆನ್ಸರ್ ದೊರೆಯುತ್ತೆ ಅಂತ ಹೇಳ್ತಾರೆ ವಿದ್ಯಾರ್ಥಿಗಳು. ಇಫ್ x is equal to 0, then x then ಹಾಗೆ ಬರ್ಕೊಳ್ಳೋದು 0.x is equal to what. ಅಲ್ಲಿ x ಅಂತ ವೇರಿಯಬಲ್ ನೀವು 0 ಅಂತ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ತೀರಿ. ಹಾಗಾದ್ರೆ ಈ ತರ ಬರ್ಕೊಳ್ಳಿ ವಿದ್ಯಾರ್ಥಿಗಳೇ, ಇಲ್ಲಿ ಇಫ್ x is equal to 0, then 0.x ಆ ಎಕ್ಸ್ಪ್ರೆಷನ್ ಬರ್ಕೊಂಡಿದ್ದೇನೆ, 0.x is equal to what. ಇಲ್ಲಿ ನೀವು ಎಕ್ಸ್ ಅಂತ ವೇರಿಯಬಲ್ಗೆ ಒಂದು ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿ, ನಂತರ ಆನ್ಸರ್ ಏನು ಬರುತ್ತೆ, ಡಿಪೆಂಡ್ ಅಪಾನ್ ಆರ್ ಆಪರೇಷನ್, ಅಂಡ್ ಆಪರೇಷನ್ ಅಂಡ್ ದೆನ್ ನಾಟ್ ಆಪರೇಷನ್. ಎಕ್ಸ್ ಈಸ್ ಈಕ್ವಲ್ ಟು 0, ದೆನ್ 0.x ಆರ್ 0 ಅಂಡ್ ಆಪರೇಷನ್ ಎಕ್ಸ್ ಈಸ್ ಈಕ್ವಲ್ ಟು ವಾಟ್, 0 ಅಂಡ್ ಆಪರೇಷನ್ 0 ಈಸ್ ಈಕ್ವಲ್ ಟು 0. ವಿದ್ಯಾರ್ಥಿಗಳು ಇಲ್ಲಿ ಬರುವಂಥದ್ದು ಏನಾಗಿದೆ ಹಾಗಾದ್ರೆ, ಇಲ್ಲಿ ಅಂಡ್ ಆಪರೇಷನ್ ಇರೋದ್ರಿಂದ ನೀವು ಇಲ್ಲಿ ಬರೆಯಿರಿ. ಇಲ್ಲಿ ಅಂಡ್ ಆಪರೇಷನ್ ಇದೆ, ಅಂಡ್ ಆಪರೇಷನ್ 2 0 ಬಂದಾಗ ನಮಗೆ ಏನು ಬರುತ್ತೆ, 0 ಅಂತ ಔಟ್ಪುಟ್ ಅನ್ನ ಪಡಿತೀವಿ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ಒನ್ ಈಸ್ ಇಫ್ x is equal to 1, then 0.x is equal to what. ನಾವು 0 ಅಂತ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ, ನಮಗೆ 0 ಅಂತ ಔಟ್ಪುಟ್ ಸಿಕ್ಕಿದೆ. ನೆಕ್ಸ್ಟ್ x is equal to 1, then 0.x is equal to 1. ಇಲ್ಲಿ 0.1 is equal to ಏನು, ಇಲ್ಲಿ ಅಂಡ್ ಆಪರೇಷನ್ ಇದೆ, ನಂಬರ್ ಆಫ್ ಇನ್ಪುಟ್ಸ್ 0 ಇದ್ದು ಓನ್ಲಿ 1 ಇನ್ಪುಟ್ 1 ಅಂತ ಇದ್ರೆ, ಸಾರಿ, ನಂಬರ್ ಆಫ್ ಇನ್ಪುಟ್ಸ್ ಆರ್ 1, only 1 input is 0, you will get AND operation is 0. ವಿದ್ಯಾರ್ಥಿಗಳು ನಾವಲ್ಲಿ AND ಅಂತ ಲಾಜಿಕ್ ಗೇಟ್ ಅನ್ನ ಕಲ್ತಿದ್ದೇವೆ. ಈಗ AND ಲಾಜಿಕಲ್ ರಿಲೇಷನ್ ನೋಡ್ಕೊಂಡಿದ್ದೇವೆ, ಅಲ್ಲಿ ಲಾಜಿಕಲ್ ಮಲ್ಟಿಪ್ಲಿಕೇಶನ್ ಅಂತ ನೋಡ್ಕೊಂಡಿದ್ದೇವೆ ವಿದ್ಯಾರ್ಥಿಗಳೇ. ಹಾಗಾಗಿ ನಾವು ಇಲ್ಲಿ ಹೇಳ್ತೇವೆ 0.1, 0 into 1 is equal to 0, 0 into 0 is equal to 0. ಹೀಗೆ ವಿದ್ಯಾರ್ಥಿಗಳಲ್ಲಿ ಓನ್ಲಿ 1 ವೇರಿಯಬಲ್ ಇದೆ. ನಮಗೆ ಗೊತ್ತಿರೋ ಹಾಗೆ ಎಷ್ಟು ವೇರಿಯಬಲ್ ಇದೆ, ಒಂದೇ ಒಂದು ವೇರಿಯಬಲ್ ತಗೊಂಡಿದ್ದೇವೆ. ನಾವು ಇಲ್ಲಿ ಕೊಟ್ಟಿರುವಂಥ ಎಕ್ಸ್ಪ್ರೆಷನ್ ಎಷ್ಟಿದೆ, ಒಂದೇ ಒಂದು ವೇರಿಯಬಲ್ ಇದೆ. ಹಾಗಾಗಿ ನೀವು ಟ್ರೂತ್ ಟೇಬಲ್ ಅಲ್ಲಿ ಎಷ್ಟು ರೋಗಳನ್ನು ನೀವು ರಚಿಸಬೇಕು ಅಂತ ತಮಗೆ ಮುಂದೆ ನಾವು ಪ್ರೀವಿಯಸ್ ಕ್ಲಾಸಲ್ಲಿ ನೀವು ಪರಿಚಯ ಮಾಡಿಕೊಟ್ಟಿದ್ದೇವೆ. ಒಂದೇ ಒಂದು ವೇರಿಯಬಲ್ ಇದೆ ನಮ್ಮ ಫಾರ್ಮುಲಾ ಪ್ರಕಾರ. ಫಾರ್ ಎಕ್ಸಾಂಪಲ್ 2 to the power of n is equal to 2 to the power of only one variable is equal to 2 rows. ನೀವು 2 ರೋಗಳನ್ನು ಬರೆಯಬೇಕಾಗುತ್ತೆ. ನಾವು
ಇಲ್ಲಿ ಒಂದೇ ಒಂದು ವೇರಿಯಬಲ್ ನ ಕನ್ಸಿಡರ್ ಮಾಡಿದ್ದಾರೆ. ಹಾಗಾಗಿ ಇಲ್ಲಿ ನಾನು 2 to the power of n is equal to 2 to the power 1. ಒಂದೇ ಒಂದು ವೇರಿಯಬಲ್ ನಾನು ಇಲ್ಲಿ ಯೂಸ್ ಮಾಡ್ತೇನೆ x ಅಂತ ಹೇಳಿ. ಹಾಗಾಗಿ 1 ಅಂತ ಬರ್ಕೊಂಡಿದ್ದೇವೆ. ಈಸ್ ಈಕ್ವಲ್ ಟು 2 rows. 2 ನ 1 ಟೈಮ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 2 ಅಂತ ಬರುತ್ತೆ. ವಿಲ್ ಗೆಟ್ 2 rows. ವಿದ್ಯಾರ್ಥಿಗಳ ಟ್ರೂತ್ ಟೇಬಲ್ ನಮಗೆ ಬರೆದಿದ್ದಾವೆ. ಓನ್ಲಿ 1 ವೇರಿಯಬಲ್ ಇರೋದ್ರಿಂದ ನಮ್ಮ ಫಾರ್ಮುಲಾ ಪ್ರಕಾರ ಏನು ಬರುತ್ತೆ, ಎಷ್ಟು ರೋಸ್ ಬರ್ತಾಗಾರೆ 2 rows ಅನ್ನು ನಾವು ಪಡಿತೇವೆ. 2 to the power of n, n is ನಂಬರ್ ಆಫ್ ವೇರಿಯಬಲ್ಸ್ ಉಳಿದ ಎಕ್ಸ್ಪ್ರೆಷನ್. ಒಂದೇ ಒಂದು ವೇರಿಯಬಲ್ ಇದೆ, ಹಾಗಾಗಿ 2 to the power of 1 is equal to 2 rows. ಇಲ್ಲಿ 2 ರೋಗಳನ್ನು ನಾವು ಬರ್ತಿದ್ದೇವೆ. ಹಾಗೆ 0 ಇದೆ, ನಮ್ಮ ಎಕ್ಸ್ಪ್ರೆಷನ್ ಪ್ರಕಾರ 0 ಇದೆ, 0 ಬರ್ಕೊಳ್ಳಿ. x ಇದೆ, x ಇಂದ ಬರ್ಕೊಡ್ರಿ. ದೀಸ್ ಆರ್ ದ ಇನ್ಪುಟ್ಸ್. ನೆಕ್ಸ್ಟ್ ಇಲ್ಲಿ 0 ನ ಆಸ್ ಇಟ್ ಇಸ್ ಬರೀಬೇಕು. ಇದರಲ್ಲಿ ಅಲ್ಲೇನು ಬದಲಾವಣೆ ಮಾಡಲ್ಲ. ವೇರಿಯಬಲ್ಸ್ ಇದ್ರೆ ಮಾತ್ರ ಏನು ಮಾಡ್ತಾರೆ, ಅಲ್ಲಿ 0 ವ್ಯಾಲ್ಯೂಗಳನ್ನು ಸಬ್ಸ್ಟಿಟ್ಯೂಟ್ ಮಾಡ್ತಾರೆ. ಹಾಗಾಗಿ 0 0 ಅದನ್ನ ಹಾಗೆ ಬಂದಿದೆ. ನೆಕ್ಸ್ಟ್ x ವೇರಿಯಬಲ್ಗೆ ತಾವು ಫಸ್ಟ್ ಏನು ಮಾಡಿದ್ದೀರಾ, x is equal to 0. x is equal to 0, what will be the output is 0. ನಾವು ಇಲ್ಲಿ x is equal to 0 ಅಂತ ಬರ್ತಿದ್ದೇವೆ. x is equal to 0 ನ ಎಲ್ಲಿ ಬರಬೇಕು, ನೀವು ಇಲ್ಲಿ ಬರೀರಿ ವಿದ್ಯಾರ್ಥಿಗಳೇ. x is equal to 0 ನ ಎಲ್ಲಿ ಬರಬೇಕು, ಇಲ್ಲಿ ಬರೀರಿ. ಈ ಔಟ್ಪುಟ್ ಬಂದಿರುವಂತದನ್ನ ನಾವು ಇಲ್ಲಿ ಬರ್ತಿದ್ದೇವೆ. ಹಾಗೆ ನೆಕ್ಸ್ಟ್ x is equal to 1. What will be the output? 0 is the output. ವಿದ್ಯಾರ್ಥಿಗಳು ನಮ್ಮ ಟ್ರೂತ್ ಟೇಬಲ್ ಪ್ರಕಾರ ನಾವು ಏನು ಮಾಡಿದ್ದೇವೆ, ನಮಗೆ ಬಂದಿರುವಂತಹ ಔಟ್ಪುಟ್ ಏನಿದೆ, ನಾವು 2 ವ್ಯಾಲ್ಯೂಗಳನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ದೇವೆ, 0 ಮತ್ತು 1 ಅಂತ ಹೇಳಿ. ಬಂದಿರುವಂತಹ ಔಟ್ಪುಟ್ ಏನಾಗಿದೆ, 0 0 ಆಗಿದೆ ವಿದ್ಯಾರ್ಥಿಗಳೇ. ಹಾಗೆ ನಿಮ್ಮ ಎಕ್ಸ್ಪ್ರೆಷನ್ ಪ್ರಕಾರ ಏನು ಬಂದಿದೆ ಇಲ್ಲಿ 0 ಅಂಡ್ ಆಪರೇಷನ್ x is equal to 0. Very very important in prove that Boolean expression. And then next derivation of Boolean functions. ನೀವು ಡೆರಿವೇಶನ್ ಮಾಡುವಾಗ ನಿಮಗೆ ಈ ಎಕ್ಸಾಂಪಲ್ ಅನ್ನ ಗಮನಿಸಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಹಾಗಾದ್ರೆ ಫಸ್ಟ್ ಟರ್ಮ್ ಏನಿದೆ, 0 ಅಂಡ್ ಆಪರೇಷನ್ x is equal to 0. ನೀವು ಈ ಹೇಳಿಕೆಯನ್ನ ಬರೆದೇ ಇರಬಹುದು. ನೀವು ಇಲ್ಲಿ ಥಿಯರಮ್ ಎಕ್ಸಾಂಪಲ್ 1 ಬರೀಬೇಕು, ಎಕ್ಸಾಂಪಲ್ ಬರೀಬೇಕು. ನೆಕ್ಸ್ಟ್ ವ್ಯಾಲ್ಯೂಗಳನ್ನು ಅನ್ನು ಸಬ್ಸ್ಟಿಟ್ಯೂಟ್ ಮಾಡುತ್ತಾ ಎಕ್ಸಾಂಪಲ್ ಬರೀರಿ. ನೆಕ್ಸ್ಟ್ ಟ್ರೂತ್ ಟೇಬಲ್ ಅನ್ನ ರಚಿಸಿ. ಹಾಗೆ ಇದಕ್ಕೆ 3 ಮಾರ್ಕ್ಸ್ ಇರುತ್ತೆ ವಿದ್ಯಾರ್ಥಿಗಳು. ನೆಕ್ಸ್ಟ್ ಲಾಜಿಕ್ ಸಿಂಬಲ್. ನೀವು ಇಲ್ಲಿ 0 ನೆಕ್ಸ್ಟ್ x ಅಂತ ಬರ್ತದೆ ವಿದ್ಯಾರ್ಥಿಗಳೇ. ನಮಗೆ ಇಲ್ಲಿ ಯಾವ ಆಪರೇಷನ್ ಇದೆ, ಡಾಟ್ ಅಂತ ಆಪರೇಷನ್ ಇದೆ. ಹಾಗಾಗಿ ಅಂಡ್ ಗೇಟ್ ಅನ್ನು ಬರಬೇಕು. ವಿದ್ಯಾರ್ಥಿಗಳೇ, ನಿಮ್ಮ ಒಂದು ಔಟ್ಪುಟ್ ಅನ್ನು ಬರೀತೀರಿ. ನೀವು ಬರೀ ಆರ್ ಅಂತ ಬರೋದು ಸಾಕಾಗುತ್ತೆ ನಮಗೆ. ಆರ್ ಮೀನ್ಸ್ ಔಟ್ಪುಟ್ ಅಂತ ಹೇಳಿ. ಹಾಗೆ ಇಟ್ಸ್ ದ ಎಕ್ಸಾಂಪಲ್ ಆಫ್ ಬೂಲಿಯನ್ ಥಿಯರಮ್. ಫಸ್ಟ್ ಥಿಯರಮ್, ಒನ್ಸ್ ಅಗೇನ್ ಎಕ್ಸಾಂಪಲ್. ಥಿಯರಮ್ 1. ಥಿಯರಮ್ ಸ್ಟೇಟ್ಸ್ ದಟ್ ಪಾಸಿಬಲ್ ವ್ಯಾಲ್ಯೂಸ್ ಮೀನ್ಸ್ 0 and 1. ಪಾಸಿಬಲ್ ವ್ಯಾಲ್ಯೂಸ್ ಆರ್ x ಅಂತ ಒಂದು ವೇರಿಯಬಲ್ ಇದೆ. ಅದಕ್ಕೆ ನೀವು ಇಲ್ಲಿ 0 ಮತ್ತು 1 ಅಂತ 2 ವೇರಿಯಬಲ್ ಸಬ್ಸ್ಟಿಟ್ಯೂಟ್ ಮಾಡಬೇಕು. x ಆರ್ ಟು ಬಿ
ಅಂಡೆಡ್ ವಿತ್ 0 ಅಂಡ್ ಆಪರೇಷನ್ ತಗೊಂಡಿದ್ದೀವಿ. ಈ ವೇರಿಯಬಲ್ ನೀವು 0 and 1 ಅಂತ ನೀವು ಪಾಸ್ ಮಾಡಬೇಕು, ಅದು ಸಿಗ್ನಲ್ ಪಾಸ್ ಮಾಡಬೇಕಾಗುತ್ತೆ. ನಮಗೆ ಏನು ಔಟ್ಪುಟ್ ಬರುತ್ತೆ, 0 ಅಂತ ಔಟ್ಪುಟ್ ಪಡಿತೀವಿ ವಿದ್ಯಾರ್ಥಿಗಳೇ. ಗಿವನ್ ಎಕ್ಸ್ಪ್ರೆಷನ್ is 0 and ಆಪರೇಷನ್ x is equal to 0. If x is equal to 0, then ನೀವು ಇಲ್ಲಿ x ಅಂತ ವೇರಿಯಬಲ್ ಗೆ 0 ಅಂತ ಸಬ್ಸ್ಟಿಟ್ಯೂಟ್ ಮಾಡ್ತೀರಿ. ಹಾಗಾದ್ರೆ ಏನಾಗುತ್ತೆ, 0 ಡಾಟ್ x is equal to 1. ಅಲ್ಲಿ ಎಕ್ಸ್ಪ್ರೆಷನ್ ಇದೆ ಅದನ್ನ ಬರ್ಕೊಳ್ಳಿ. ಅಲ್ಲಿ ನಾವು x ಅಂತ ವೇರಿಯಬಲ್ ಗೆ ಯಾವ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡ್ತಿದ್ವಿ, 0 ಅಂತ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ ವಿದ್ಯಾರ್ಥಿಗಳು. 0 ಡಾಟ್ 0 is equal to 0. 0 ಔಟ್ಪುಟ್ ಬಂದಿದೆ. 0 ಬಂದಂತ ಔಟ್ಪುಟ್ ಅನ್ನು ನಾವು ಇಲ್ಲಿ ಬರೀತೇವೆ. x is equal to 0 ಇಲ್ಲಿ ಬರ್ತದೆ ವಿದ್ಯಾರ್ಥಿಗಳೇ, ಇಲ್ಲಿ ಬರ್ತಿದ್ದೇವೆ ತಮಗೆ. ನೆಕ್ಸ್ಟ್, what will be the output in the x is equal to 0? 0. This will in the example is output. Next, if x is equal to 0, then 0 dot x is equal to what? Next, 0 dot 1 is equal to 0. ಇಲ್ಲಿ AND operation ಇದೆ. ನಮಗೆ number of inputs are 1 and then only one input is 0 is equal to 0. This is the AND operation example. ಇಲ್ಲಿ ಒಂದೇ ಒಂದು ವೇರಿಯಬಲ್ ಇರೋದ್ರಿಂದ ನಮಗೆ ಏನಾಗುತ್ತೆ, ನಾವು ಈ ಫಾರ್ಮುಲಾ ಪ್ರಕಾರ ಎಷ್ಟು ರೋಗಳನ್ನು ಬರೆಯುವಂತ ನಮಗೆ ಈಗ ಪರಿಚಯ ಆಗುತ್ತೆ ಈಸಿಯಾಗಿ. ಈ ಟ್ರೂತ್ ಟೇಬಲ್ ರಚಿಸಿ. ನೆಕ್ಸ್ಟ್ ಅದಕ್ಕೆ ಸಂಬಂಧಿಸಿದಂತ ನೀವು ಗೇಟ್ ಅನ್ನ ಬರೆಯಿರಿ. ದಿಸ್ ಇಸ್ ದ ಎಕ್ಸಾಂಪಲ್ ಆಫ್ ಫಸ್ಟ್ ಥಿಯರಮ್ ಇನ್ ಬೂಲಿಯನ್ ಆಲ್ಜಿಬ್ರಾ.